ಗ್ರೇಡ್ 2 ಆಗಿರ್ತಕ್ಕಂಥ ರಮೇಶ್ ಹೆಗಡೆ ಅವರು ಕಾಸ್ಟ್ ಸರ್ಟಿಫಿಕೇಟ್ ಕೊಡೋದಿಲ್ಲ, ಧೋರಣೆ ತೋರ್ತಾ ಇದ್ದಾರೆ ಅನ್ನೋದೇನು ನಮ್ಮ ಕಂಪ್ಲೇಂಟ್ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಸಂಬಂಧಿಸಿದ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕಾಗಿತ್ತು, ಮುಖ್ಯ ಆಗುತ್ತೆ. ಯಾಕಂದರೆ ಯಾವುದೇ ಅಧಿಕಾರಿ ಮೇಲೆ ತಾವು ಧೋರಣೆ ತೋರಬೇಕಾದ್ರೆ ಅಥವಾ ಧರಣಿ ಕೊಡಬೇಕು, ಅವ್ರ ಮೇಲೆ ಅಲಿಗೇಷನ್ ಮಾಡ್ತೀರಿ ಅಂತಾದರೆ ಅದಕ್ಕೆ ಆದಂಥ ಒಂದು ರೂಪರೇಷೆಯಲ್ಲಿ ನಾವು ಮಾತಾಡಬೇಕಾಗುತ್ತೆ. ಅದನ್ನು ನಾವು ಇಲ್ಲೆಲ್ಲ ನಿಂತ್ಕೊಂಡು ಹೇಳೋದಕ್ಕೆ ಕಷ್ಟ. ಇದು ಒಂದನೇದು. ಎರಡನೇ ಭಾಗ, ಈಗ ಆಲ್ರೆಡಿ ತಾವು ಈ ಸಮಾಜಕ್ಕೆ ಸಂಬಂಧಪಟ್ಟಂತೆಗೆ ದಂಗ್ರಿಗರಾಶಿಯ ಜಾತಿ ಪ್ರಮಾಣ ಪತ್ರವನ್ನು ನೀಡಬೇಕು ಅನ್ನೋದ್ರ ಕುರಿತಾಗಿ ನನಗೆ ವೈಯಕ್ತಿಕವಾಗಿ ತಾವು ಕಚೇರಿಗೆ ಬಂದು ಒಂದಿಷ್ಟು ದಾಖಲಾತಿಗಳನ್ನು ಕೊಟ್ಟಿದ್ದಿದೆ. ನಾನು ಅವತ್ತು ಕೂಡ ಹೇಳಿದ್ದೆ, ನೀವು ನೀಡಿರ್ತಕ್ಕಂಥ ಒಟ್ಟು ದಾಖಲಾತಿಗಳನ್ನು ನಾನು ಪರಿಶೀಲನೆ ಮಾಡಬೇಕು, ನಾನು ಓದಬೇಕು. ಯಾಕಂದರೆ ನನಗೆ ಅದ್ರ ಬಗ್ಗೆ ತಿಳುವಳಿಕೆ ಕಡಿಮೆ ಇರ್ಬೋದು. ಅದ್ರ ಜೊತೆಗೇನೆ ತಾವು ದಂಗ್ರೆ ಗರಾಶಿಯ ಜಾತಿಗೆ ಒಳಪಟ್ಟವರು ಅನ್ನೋದನ್ನು ಕೂಡ ನಾವು ಖಾತ್ರಿ ಪಡಿಸ್ಕೋಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ನೆಕ್ಸ್ಟ್ ನಿರ್ಧಾರ ಏನನ್ನ ನಾವು ಕ್ರಮ ಕೈಗೊಂಡು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಿರ್ದೇಶನ ಕೊಡೋದಕ್ಕೆ ಆಗಿರ್ಬೋದು ಅಥವಾ ಮೇಲಾಧಿಕಾರಿಗಳಿಗೆ ಈ ಕುರಿತಾದಂಥ ಸ್ಪಷ್ಟ ವರದಿಯನ್ನು ಕೊಡೋದಕ್ಕೆ ನಮಗೆ ಅವಕಾಶ ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ನಾನು ಆಲ್ರೆಡಿ ಅವತ್ತೇ ತಿಳಿಸಿ ಹೇಳಿದ್ದೆ. ಅದನ್ನು ನಾನು ಈಗ ಜಾರಿಯಲ್ಲಿದೆ, ನಾನು ಪೂರ್ತಿ ಪ್ರಮಾಣದಲ್ಲಿ ಮಾಡಿಲ್ಲ. ಕಾರಣ ತಮಗೆ ಸುಮಾರು ನಾನು ರಜದಲ್ಲಿದ್ದದೆಲ್ಲ ಆಗಿದೆ. ಇವತ್ತಿನ ದಿವಸ ರಮೇಶ್ ಹೆಗಡೆ ಅವರು ಇಲ್ಲ, ಅವರು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಇವತ್ತು ಎಲೆಕ್ಷನ್ ಸಂಬಂಧಪಟ್ಟಂಗೆ ಕಾರವಾರದಲ್ಲಿದ್ದಾರೆ. ಅವರು ಇವತ್ತು ಹಾಜರಾಗೋಕ್ಕಾಗೋದಿಲ್ಲ. ಅದೇ ಹಿನ್ನೆಲೆಯಲ್ಲೇ ಮಾನ್ಯ ಸಹಾಯಕ ಆಯುಕ್ತರಾದಂತಹ ದೇವರಾಜ್ ಸರ್ ಕೂಡ ಇವತ್ತು ಇಲ್ಲಿ ಕಚೇರಿಯಲ್ಲಿಲ್ಲ. ಅವರು ನನಗೆ ದೂರವಾಣಿ ಮುಖಾಂತರ ನಮ್ಮ ಕಚೇರಿ ಮುಂದ್ಗಡೆ ಇದೆ ಮನವಿ ಕೂಡ ಬಂದಿದ್ದಾರೆ, ತಾವು ಹೋಗಿ ದಯವಿಟ್ಟು ನನ್ನ ಪರವಾಗಿ ಸ್ವೀಕರಿಸಿ ಅಂತ ಹೇಳಿದ ಹಿನ್ನೆಲೆಯಲ್ಲಿ ನಾನು ಇವತ್ತು ಬಂದಿದ್ದೀನಿ. ಇದ್ರ ಕುರಿತಾಗಿ ಒಂದಿಷ್ಟು ಅಪ್ಡೇಟ್ಸನ್ನು ಮಾಡಬೇಕು ಅಂದರೆ ಆಲ್ರೆಡಿ 2 ಇಲಾಖೆ, ಮುಖ್ಯವಾಗಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಜಾತಿಗೆ ಸಂಬಂಧಪಟ್ಟಂತ ಒಂದು ಕ್ಲಾರಿಫಿಕೇಶನ್. ಅದರಲ್ಲಿ ಒಂದಿಷ್ಟು ಜಾತಿಗಳಲ್ಲಿ ಗೋಸಾವಿ ಅಂತ ನಮೂದಾಗಿದ್ದಿದೆ. ಅವರ ಮಕ್ಕಳ ಹೆಸರು, ಅವರ ಮಕ್ಕಳಲ್ಲೇನೆ ದಂಗ್ರಗರಾಶಿ ಅಂತ ಶಾಲೆಗಳಲ್ಲಿ ದಾಖಲಾತಿಗಳನ್ನು ಮಾಡಿದ್ದಿದೆ. ನಾವು ಜಾತಿಯನ್ನ ಬರೀ ದಾಖಲಾತಿಗಳ ಆಧಾರದ ಮೇಲೆ ಕೊಡೋದಿಲ್ಲ, ತಮಗೆಲ್ಲರಿಗೂ ಗೊತ್ತಿದೆ. ಆ ದಾಖಲಾತಿ ಒಂದು ಮುಖ್ಯ ಆಗುತ್ತೆ ನಮಗೆ. ಅದ್ರ ಜೊತೆಗೇನೆ ಒಬ್ಬ ಮನುಷ್ಯನ ಜಾತಿಯನ್ನ ನಿರ್ಧಾರ ಮಾಡಬೇಕಾದ್ರೆ ಆತ ಹುಟ್ಟಿ ಬೆಳೆದಂಥ ವಾತಾವರಣ ಆಗಿರ್ಬೋದು, ಆತನ ರೀತಿ ರಿವಾಜು, ರೂಢಿ, ಸಂಸ್ಕೃತಿ ಎಲ್ಲದನ್ನು ನಾವು ನೋಡ್ತೇವೆ. ಆ ಹಿನ್ನೆಲೆಯಲ್ಲಿ ಸರಿಯಾದ ಪರಿಶೀಲನೆ ನಡಿಬೇಕಾಗಿದ್ದಿದೆ. ಗೊಂದಲಗಳು ಇಷ್ಟೇ, ಸರಿಯಾದ ವ್ಯಕ್ತಿಗೆ ಸರಿಯಾದ ಜಾತಿ ಪ್ರಮಾಣ ಪತ್ರವನ್ನು ನೀಡಬೇಕು ಅನ್ನೋದಷ್ಟೇ ನಮ್ಮದು ಗುರಿ ಹೊಂದಿರ್ತೇವೆ ವಿನಃ ಯಾರನ್ನೋ ಒಬ್ಬರನ್ನ ಗುರಿಯಾಗಿಸ್ಕೊಂಡು ಇವ್ರಿಗೆ ಕೊಡಬಾರ್ದು ಅನ್ನೋ ದೃಷ್ಟಿಕೋನ ಯಾವ ಅಧಿಕಾರಿನೂ ಹೊಂದಿರೋದಿಲ್ಲ. ಇದು ನಾನು ವೈಯಕ್ತಿಕವಾಗಿ ಹೇಳ್ಬೋದು. ಮತ್ತು ನನ್ನ ಕಚೇರಿ ಎಲ್ಲದನ್ನು ನೋಡಿಕೊಂಡು ವರ್ಕಿಂಗ್ ಇದನ್ನು ನೋಡ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಸೊ ಆ ಹಿನ್ನೆಲೆಯಲ್ಲಿ ಯಾವುದೇ ಜಾತಿ ಪ್ರಮಾಣ ಪತ್ರವನ್ನು ನಾನು ಇವತ್ತೇ ಕೊಡ್ತೀನಿ, ಇವಾಗಲೇ ನಾನು ಅದನ್ನು ಅನೌನ್ಸ್ ಮಾಡಿ ಹೋಗ್ತೀನಿ ಅನ್ನೋದಕ್ಕೆ ಇದು ಸರಿಯಾದ ವೇದಿಕೆ ಅಲ್ಲ. ಅದಕ್ಕೆ ಅದೇ ರೀತಿಯಾದ ಗೊತ್ತಿರುತ್ತೆ. ಅದಕ್ಕೆ ಇಲ್ಲಿ ಸಮಾಜದ ಮುಖಂಡರಿಗೆ ಕೇಳೋದೇನೆಂದರೆ, ನಿಮ್ಮ ಮನವಿ ಏನಿದೆ ಖಂಡಿತವಾಗಿಯೂ ಕೊಡಿ. ನೀವು ಆಲ್ರೆಡಿ ಏನು ಕೂಗನ್ನು ಹೇಳ್ತಾ ಇದ್ದೀರಿ ಅದು ಸಂಬಂಧಪಟ್ಟಂತರ ಕಿವಿಗೆ ಮುಟ್ಟಿದೆ. ನಿಮ್ಮ ಮುಖಂಡತ್ವದಲ್ಲಿ ಏನೇನು 5-6 ಜನ ನೀವು ಸಮಾಜವನ್ನು ಪ್ರತಿನಿಧಿಸುವಂಥವ್ರು ಏನಿರ್ತೀರಿ ಅವರೆಲ್ಲರೂ ಕೂಡ ಬಂದು ಮಾನ್ಯ ಸಹಾಯಕ ಆಯುಕ್ತರ ಸಮ್ಮುಖದಲ್ಲೇ ಆ ಒಂದು ಸಭೆಗೆ ಬೇಕಂದ್ರೆ ನಾನು ಕೂಡ ಹಾಜರಾಗ್ತಿದ್ದೆ. ನನ್ನ ಒಂದು ತಿಳುವಳಿಕೆ ಇರ್ತಕ್ಕಂಥದ್ದು ಮತ್ತು ನಾನು ಓದಿರ್ತಕ್ಕಂಥದ್ರ ವಿಚಾರವಾಗಿನೂ ನಾನು ಹೇಳ್ತೇನೆ. ಅಲ್ಲಿ ಚರ್ಚೆ ಮಾಡಿಕೊಂಡು ಒಂದು ಸಾರಿ ಒಬ್ಬ ವ್ಯಕ್ತಿಗೆ ನಾವು ಸರಿಯಾಗಿ ಹೇಳಬೇಕಂದ್ರೆ ಜಾತಿ ಪ್ರಮಾಣ ಪತ್ರವನ್ನು SC ST ಅವರಿಗೆ ಒಬ್ಬರಿಗೆ ಕೊಟ್ಟರೆ ಅದು ಶಾಶ್ವತ. ನಾವು 5 ವರ್ಷಕ್ಕೆ ಚೇಂಜ್ ಮಾಡೋದಲ್ಲ, ಅದು ಜೀವಿತಾವಧಿವರೆಗೂ ಅದು ಶಾಶ್ವತ. ಸೊ ಆ ಹಿನ್ನೆಲೆಯೊಳಗಡೆ ನಾವು ಅಧಿಕಾರಿಗಳು ಒಬ್ಬ ಸರಿಯಾದ ವ್ಯಕ್ತಿಗೆ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆದರೂ ಕೂಡ ತಪ್ಪು ವ್ಯಕ್ತಿಗೆ ಜಾತಿಯನ್ನು ಕೊಡಬಾರ್ದು ಅನ್ನೋ ದೃಷ್ಟಿಕೋನ ಹೊಂದಿರ್ತೀವಿ. ಸೊ ಆ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಿರ್ತೀವಿ. ಸೊ ಹೀಗಾಗಿ ಅದು ಎಲ್ಲರಿಗೂ ಕಾಲಾವಕಾಶ ಬೇಕಿರುತ್ತೆ. ನಾವು ಸರಿಯಾದ ವೇದಿಕೆಯಲ್ಲಿ ಎಲ್ಲರೂ ಕೂತ್ಕೊಂಡು ಒಂದ್ಸರಿ ಚರ್ಚೆ ಮಾಡಿಕೊಂಡು ಇದಕ್ಕೆ ಒಂದು ಸರಿಯಾದ ರೂಪವನ್ನು ತಂದು ಒಂದು ಆದೇಶಗಳನ್ನು ಮಾಡಿಕೊಂಡು ಕೊಡುವಂಥ ವ್ಯವಸ್ಥೆಯನ್ನು ಮಾಡೋಣ. ಸೊ ಇದಿಷ್ಟು ನಾನು ಹೇಳಕ್ ಬಯಸ್ತೇನೆ. ಸೊ ಇನ್ನೇನು